ಎಲ್ರಿಗೂ ನಮಸ್ಕಾರ. ಹರಿಕಥಾ ಪರಿಷತ್ತು ಮಂಗಳೂರು ಇದರ ದಶಮಾನೋತ್ಸವದ ಅಂಗವಾಗಿ ನಾವು ಅತ್ಯಂತ ಸರಳವಾಗಿ ಈ ದಶಮಾನೋತ್ಸವನ್ನ ಆಚರಣೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹರಿಕಥಾ ಕಲೆಯ ಸತ್ವವನ್ನ ಜಗತ್ತಿನಾದ್ಯಂತ ತಲುಪಿಸಬೇಕು. ಅದರ ವಿವಿಧ ಮುಖಗಳ ಪರಿಚಯ ಹರಿಕಥಾಭಿಮಾನಿಗಳಿಗೆ ಚೆನ್ನಾಗಿ ಆಗುವಂತೆ ಮಾಡಬೇಕು. ಹರಿಕಥಾ ಕಲೆಯ ಬೇರುಗಳು ಮತ್ತಷ್ಟು ಗಟ್ಟಿಯಾಗುವಂತೆ ಮಾಡಬೇಕು ಅನ್ನುವಂಥ ಉದ್ದೇಶ ನಾವು ಈ ಉಪನ್ಯಾಸ ಸರಣಿಯನ್ನ ಹರಿಕಥಾ ಕಲಾ ಸಂವರ್ಧನ ಚಿಂತನ ಸರಣಿ ಎನ್ನುವಂಥ ಉಪನ್ಯಾಸ ಮಾಲಿಕೆಯನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ. ಹರಿಕಥಾ ಪರಿಷತ್ತು 2010 ಜನವರಿ 24ರಂದು ಸಂತ ಭದ್ರಗಿರಿ ಅಚ್ಯುತದಾಸರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತ್ತು. ಖ್ಯಾತ ವಕೀಲರಾದಂತಹ ಸಮಾಜ ಸೇವಕರಾದಂತಹ ಶ್ರೀ ದೇವಕಿ ತನಯ ಕೂಡ್ಲು ಇಂದಿನ ಉಪನ್ಯಾಸಕಾರರು. ಅವರು ಬಹಳ ಮುತುವರ್ಜಿಯಿಂದ ಆಸಕ್ತಿಯಿಂದ ಹರಿಕಥೆಯನ್ನ ಉಳಿಸಬೇಕು ಬೆಳೆಸಬೇಕೆನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಉತ್ಸಾಹಿ ತರುಣ ಕೀರ್ತನಕಾರರೊಂದಿಗೆ ಹಾಗೂ ಅಸಂಖ್ಯಾತ ಹರಿಕಥಾಭಿಮಾನಿಗಳ ಸಂಯೋಗದೊಂದಿಗೆ ಹರಿಕಥಾ ಪರಿಷತ್ತನ್ನ 2010ರಲ್ಲಿ ಪ್ರಾರಂಭ ಮಾಡಿದೆ. ಇದೀಗ ಹರಿಕಥಾ ಪರಿಷತ್ತು ದಶಮಾನೋತ್ಸವನ ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಆಯೋಜಿಸಿಕೊಂಡಿರುವಂತಹ ಉಪನ್ಯಾಸ ಸರಣಿಯಲ್ಲಿ ಇವತ್ತು ನಮ್ಮೊಂದಿಗೆ ವಿದ್ವಾಂಸರಾಗಿದ್ದುಕೊಂಡು ಸಂಪನ್ಮೂಲ ವ್ಯಕ್ತಿಯಾಗಿದ್ದುಕೊಂಡು ಹರಿಕಥಾ ಕಲೆಯಲ್ಲಿ ಹರಿಕಥೆಯಲ್ಲಿ ಪುರಾಣ ಪ್ರಜ್ಞೆ ಎನ್ನುವಂತಹ ವಿಚಾರದ ಬಗ್ಗೆ ಉಪನ್ಯಾಸವನ್ನ ನೀಡ್ಲಿಕ್ಕಿರುವವರು ನಮ್ಮ ಹರಿಕಥಾ ಪರಿಷತ್ ಮಂಗಳೂರು ಇದರ ಸ್ಥಾಪಕರು ಅಧ್ಯಕ್ಷರು ಆಗಿರುವಂತ ಹಿರಿಯರಾದಂತಹ ಪೂಜ್ಯರಾದಂತಹ ಶ್ರೀ ದೇವಕಿ ತನಯ ಕೂಡ್ಲು ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ದೇವಕಿ ತನಯ ಅವರು ಮೂಲತಃ ಕಾಸರಗೋಡು ಜಿಲ್ಲೆಯ ಕೂಡ್ಲು ಗ್ರಾಮದವರು. ಬಳ್ಕೂರುಗುತ್ತು ರಾಮಯ್ಯ ಶೆಟ್ಟಿ ಹಾಗೂ ದೇವಕಿ ಇವರ ಸುಪುತ್ರರಾಗಿ ಜನಿಸಿದಂಥ ಶ್ರೀ ಮಹಾಬಲ ಶೆಟ್ರು ಇವತ್ತು ಕರಾವಳಿಯಾದ್ಯಂತ ಹರಿಕಥೆಗೆ ಬಲವನ್ನು ತುಂಬುವಂತ ಮಹಾಬಲರೇ ಆಗಿದ್ದಾರೆ. ಅವರು ಕೇರಳ ಸರ್ಕಾರದ ನ್ಯಾಯಾಂಗ ಇಲಾಖೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡಿ 20 ವರ್ಷ ಸೇವೆ ಸಲ್ಲಿಸಿ ಆ ಬಳಿಕ 1987ರಲ್ಲಿ ಮಂಗಳೂರಿನಲ್ಲಿ ನ್ಯಾಯವಾದಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದರು. ಪ್ರಸಿದ್ಧ ವಕೀಲರಾಗಿ ಸಮಾಜ ಸೇವಕರಾಗಿ ಹರಿಕಥಾ ವಿದ್ವಾಂಸರಾಗಿ ಹಾಗೆಯೇ ನಾಟಕ ಕಲಾವಿದರಾಗಿ ಲೇಖಕರಾಗಿ ಹೀಗೆ ಬಹುಮುಖ ಪ್ರತಿಭೆ ಉಳ್ಳವರು ಶ್ರೀಯುತ ಮಹಾಬಲ ಶೆಟ್ರು ಶ್ರೀ ದೇವಕಿ ತನಯ ಕೂಡ್ಲು. 1971ರಲ್ಲಿ ಹರಿಕಥಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಮಾತಿನ ಲೋಕದ ಮಹಾಕವಿ ಅನಿಸಿಕೊಂಡಂಥ ಯಕ್ಷಗಾನದ ಭೀಷ್ಮ ಅನಿಸಿಕೊಂಡಂಥ ಹಾಗೆ ಖ್ಯಾತ ಹರಿದಾಸರಾಗಿದ್ದಂಥ ಡಾಕ್ಟರ್ ಶೇಣಿ ಗೋಪಾಲಕೃಷ್ಣ ಭಟ್ರ ಶಿಷ್ಯರಾಗಿ ಈ ಹರಿಕಥಾ ರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಶೇಣಿಯವರು ಮಹಾಬಲ ಶೆಟ್ರಿಗೆ ಒಂದು ಮಾತನ್ನು ಹೇಳಿದ್ರಂತೆ, ಹರಿಕಥಾ ರಂಗ ಕುಸಿಯುತ್ತಾ ಇದೆ, ಹಿನ್ನೆಲೆಗೆ ಜಾರ್ತಾ ಇದೆ, ಅಳಿವಿನ ಅಂಚನ್ನು ತಲುಪ್ತಾ ಇದೆ, ನೀನಾದ್ರೂ ಏನಾದ್ರೂ ಮಾಡ್ಬೇಕು ಮಾರಾಯ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರಂತೆ. ಆವಾಗ ತನ್ನ ಗುರುವಿನ ಮಾತನ್ನ ಶಿರೋಧಾರ್ಯ ಆಗಿ ಪರಿಗಣಿಸಿದಂತ ಮಹಾಬಲ ಶೆಟ್ರು ಮಂಗಳೂರಿನಲ್ಲಿ ವಕೀಲ ವೃತ್ತಿಯನ್ನ ಮಾಡ್ತಾ ಇರುವ ಜೊತೆಗೆ 1999ರಲ್ಲಿ ಮೊತ್ತ ಮೊದಲನೇದಾಗಿ ಶ್ರೀಕೃಷ್ಣ ಹರಿಕಥಾ ಸಪ್ತಾಹ ಸಮಿತಿ ಇದನ್ನ ಸ್ಥಾಪನೆ ಮಾಡಿ ವರ್ಷಂಪ್ರತಿ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಶ್ರೀಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ಅದ್ದೂರಿಯಾಗಿ ಹರಿಕಥಾ ಸಪ್ತಾಹವನ್ನ ತಮ್ಮ ಒಡನಾಡಿಗಳೊಂದಿಗೆ ಆಯೋಜನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವರೆಗೆ ಹರಿಕಥಾ ಸಪ್ತಾಹ ಅಂತ ಹೇಳಿದ್ರೆ ಯಾವ್ದಾದ್ರು ಒಬ್ಬ ಹರಿದಾಸರು 7 ದಿನದ ಕಾಲ ಹರಿಕಥೆಯನ್ನು ನಡೆಸಿಕೊಡ್ತಾ ಇದ್ರು ಒಂದೇ ಕ್ಷೇತ್ರದಲ್ಲಿ. ಆದ್ರೆ ಇದಕ್ಕೊಂದು ವಿಭಿನ್ನವಾದಂತ ರೂಪವನ್ನು ಕೊಟ್ಟವರು ಮಹಾಬಲ ಶೆಟ್ರು. ಪ್ರತಿನಿತ್ಯ ಒಬ್ಬೊಬ್ಬ ಬೇರೆ ಬೇರೆ ಹರಿದಾಸರು ವಿಭಿನ್ನ ಶೈಲಿಯಲ್ಲಿ ಕಥಾ ಪ್ರಸ್ತುತಿಯನ್ನು ಮಾಡುವಂತಹ ಹರಿದಾಸರು, ಜೊತೆಗೆ
ಪ್ರತಿನಿತ್ಯವೂ ವಿಭಿನ್ನವಾದಂಥ ಹಿಮ್ಮೇಳ. ಈ ನಿಟ್ಟಿನಲ್ಲಿ ಒಂದು ಹರಿಕಥಾ ಸಪ್ತಾಹಕ್ಕೆ ವಿಭಿನ್ನವಾದಂತಹ ರೂಪವನ್ನ ಕೊಟ್ಟು ಹೊಸ ಪ್ರಯೋಗಕ್ಕೆ ನಾಂದಿ ಹಾಡಿದವರು ಮಹಾಬಲ ಶೆಟ್ರು. 1999ರಲ್ಲಿ ಮಂಗಳೂರಿನಲ್ಲಿಯೂ ಕಾಸರಗೋಡ್ನಲ್ಲಿ ತಮ್ಮ ಗುರುಗಳಾದಂತ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಸಂಸ್ಮರಣಾರ್ಥವಾಗಿ ಹರಿಕಥಾ ಸಪ್ತಾಹವನ್ನ ಪ್ರಾರಂಭ ಮಾಡಿದ್ರು. ಆ ಬಳಿಕ 2010ರಲ್ಲಿ ನಾನಾಗ್ಲೇ ಹೇಳಿದ ಹಾಗೆ ಮಂಗಳೂರಿನಲ್ಲಿ ಹರಿಕಥಾ ಪರಿಷತ್ತನ್ನ ಪ್ರಾರಂಭ ಮಾಡಿದ್ರು. ಆಗ್ಲೇ ಕರಾವಳಿಯಾದ್ಯಂತ ತೆರೆಮರೆಗೆ ಸಾಗುತ್ತಾ ಇದ್ದಂತ ಹರಿಕಥಾ ಕಲೆಗೆ ವಿಶೇಷವಾದಂತಹ ಶಕ್ತಿಯನ್ನು ತುಂಬಲಿಕ್ಕೋಸ್ಕರ ಉತ್ಸಾಹಿ ತರುಣ ಹರಿದಾಸರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಅನೇಕ ಮಂದಿ ಹರಿಕಥಾ ಅಭಿಮಾನಿಗಳನ್ನ ಒಟ್ಟುಗೂಡಿಸಿಕೊಂಡು ಹರಿಕಥಾ ಪರಿಷತ್ತನ್ನ ಪ್ರಾರಂಭ ಮಾಡಿದ್ರು. ಡಾಕ್ಟರ್ ಶ್ರೇಣಿಗೋಪಾಲಕೃಷ್ಣ ಭಟ್ರ ಸಂಸ್ಮರಣಾರ್ಥವಾಗಿ ವಾರಕ್ಕೊಂದು ಹರಿಕಥೆ. ಆ ಬಳಿಕ 5 ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ತಿಂಗಳಿಗೊಂದರಂತೆ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಹರಿಕಥಾ ಸಪ್ತಾಹವನ್ನು ಆಯೋಜಿಸುವಂತಹದ್ದು. ಹಾಗೆ ಕೊನೆಯದಾಗಿ ಇತ್ತೀಚೆಗೆ ಕಳೆದ ವರ್ಷದಲ್ಲಿ ಉಡುಪಿಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ಸಂಚಾಲಕರಾದಂತಹ ಅನಂತ ಪದ್ಮನಾಭ ಭಟ್ರ ನೇತೃತ್ವದಲ್ಲಿ ಪರಮ ಪೂಜ್ಯ ಫಲಿಮಾನು ಶ್ರೀಗಳ ಒಂದು ಕೃಪಾಶೀರ್ವಾದದೊಂದಿಗೆ 60 ದಿನಗಳ ಕಾಲ ದಾಖಲೆ ಎನ್ನುವಂತಹ ಹರಿಕಥಾ ಯಜ್ಞವನ್ನ ಆಯೋಜನೆ ಮಾಡಿದ್ರು. ಈ 10 ವರ್ಷಗಳ ಅವಧಿಯಲ್ಲಿ 3 ಹರಿದಾಸರ ಸಮ್ಮೇಳನವನ್ನ ಆಯೋಜನೆ ಮಾಡಿದಂಥ ಹೆಮ್ಮೆ ಶ್ರೀ ದೇವಕಿ ತನಯರಿಗೆ. ಅಷ್ಟೇ ಅಲ್ಲ, ಅನೇಕ ಮಂದಿ ಯುವಕರಿಗೆ, ಅನೇಕ ಮಂದಿ ಎಳೆಯರಿಗೆ, ಮಹಿಳಾ ಕೀರ್ತನಕಾರರಿಗೆ ಹರಿಕಥಾ ಪರಿಷತ್ತಿನ ಮೂಲಕ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ಒಬ್ಬ ಹಿರಿಯ ಹರಿದಾಸರು ನಮ್ಮ ಮಹಾಬಲ ಶೆಟ್ರು ದೇವಕಿ ತನಯ ಕೂಡ್ಲವರು. 2015ರಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ಮಟ್ಟದ ಹರಿದಾಸ ಸಮ್ಮೇಳನ, ಹೊರನಾಡಿನಲ್ಲಿ ನಡೆದಂತಹ ಸಮ್ಮೇಳನ ಅಧ್ಯಕ್ಷರಾಗುವಂತಹ ಗೌರವ ಅವರಿಗೆ ಪ್ರಾಪ್ತವಾಗಿತ್ತು. ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ತಿನ ಉಪಾಧ್ಯಕ್ಷರಾಗಿ, ನಗರ ಭಾರತೀಯ ಜನತಾ ಪಕ್ಷ ಇದರ ನಗರ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಅದೇ ರೀತಿಯಲ್ಲಿ ಅನೇಕ ಯಕ್ಷಗಾನ ತಾಳಮದ್ದಳೆಗಳಲ್ಲಿ ಅರ್ಥ ಹೇಳಿದಂತ ಕಲಾವಿದರು. ಜಗದ್ಗುರು ಶ್ರೀ ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿ ಪ್ರಸ್ತುತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹರಿಕಥಾ ಪರಿಷತ್ತನ್ನ ಮುನ್ನಡೆಸ್ತಾ ಇದ್ದಾರೆ. ನಾನು ಅವ್ರ ಜೊತೆಗೆ 5 ವರ್ಷ ಕಾಲ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವನು. ಅವರ ಕಾರ್ಯವೈಖರಿಯನ್ನು ನಾನು ನೋಡಿದ್ದೇನೆ. ಕೆಲವೊಂದು ಸಂದರ್ಭಗಳಲ್ಲಿ ಹರಿಕಥೆ ಪ್ರಾರಂಭ ಮಾಡುವಾಗ ಇಬ್ರು ಪ್ರೇಕ್ಷಕರಾಗಿದ್ದದ್ದನ್ನು ನೋಡಿದ್ದೇನೆ. ಮಹಾಬಲ ಶೆಟ್ರು ತಾವೇ ಸ್ವತಃ ಬಂದು ಕುರ್ಚಿಗಳನ್ನ ಜೋಡಿಸುವಂತಹದ್ದು ಅಥವಾ ಆಸನದ ವ್ಯವಸ್ಥೆಯನ್ನು ಮಾಡುವಂತಹದ್ದು, ಮೈಕೆ ಕಟ್ಟುವಂತಹದ್ದು, ಈ ಕೆಲಸವನ್ನ ಮಾಡುತ್ತಾ ಹರಿಕಥಾ ಪರಿಷತ್ತಿನ ಚಟುವಟಿಕೆಗಳನ್ನ ಮಾಡಿದವರು. ಇವತ್ತು ಇಬ್ರು ಪ್ರೇಕ್ಷಕರಿದ್ದಲ್ಲಿ ಕನಿಷ್ಠ 200 ಜನ ಪ್ರೇಕ್ಷಕರು ನಮ್ಮ ಕರಾವಳಿಯಾದ್ಯಂತ ಹರಿಕಥೆಗೆ ಸಿಗ್ತಾರೆ. ಈ ಹೆಮ್ಮೆ ಹರಿಕಥಾ ಪರಿಷತ್ತಿಗೆ ಲಭಿಸ್ತದೆ. ಅದನ್ನ ಸಂಘಟಿಸಿದಂತ ಮಹಾಬಲ ಶೆಟ್ರಿಗೆ ಸಲ್ತದೆ. ಇವತ್ತಿನ ದಿವಸ ಈ ಒಂದು ಉಪನ್ಯಾಸವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಶ್ರೀ ದೇವಕಿ ತನಯ ಕೂಡ್ಲು ಮಹಾಬಲ ಶೆಟ್ರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ಮಹಾಬಲ ಶೆಟ್ರಿಂದ ಉಪನ್ಯಾಸ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಹರಿಕಥಾ ಸರಣಿಯಲ್ಲಿ ಎರಡನೇ ಉಪನ್ಯಾಸ ಸರಣಿಯಲ್ಲಿ 2ನೇ ಉಪನ್ಯಾಸಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತು ಹರಿಕಥೆಯಲ್ಲಿ ಪುರಾಣ ಪ್ರಜ್ಞೆ ಎಂಬಂತಹ ವಿಷಯವನ್ನು ನನಗೆ ಕೊಟ್ಟಿದ್ದಾರೆ. ಹರಿಕಥೆ ಎಂಬುದು ಭಗವಂತನದ್ದಾದಂತಹ ದರ್ಶನವನ್ನು ಮಾಡಿಸುವಂತಹ ಒಂದು ದಿವ್ಯ ಕಲೆ. ಪುರಾಣದ ಪುಣ್ಯ ಪುರುಷರ ಕಥಾನಕವನ್ನು ಹರಿಕಥಾ ರೂಪದಲ್ಲಿ ವಿಸ್ತರಿಸುವಂಥದ್ದು, ಅದನ್ನು ಜನಮಾನಸಕ್ಕೆ ಮುಟ್ಟಿಸುವಂತಹ ಕೆಲಸವನ್ನು ಹರಿಕಥೆ ಇವತ್ತು ಮಾಡುತ್ತದೆ. ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದೇವೆ, ಪುರಾಣ ಅಂದ ಕೂಡಲೇ ಅದು ಯಾರಿಗೂ ಬೇಡವಾದದ್ದು. ಹೋಗಪ್ಪ ನಿನ್ನ ಪುರಾಣವನ್ನು ನಿಲ್ಲಿಸು ಅಂತ ಹೇಳುವರಿದ್ದಾರೆ, ಹೆಚ್ಚು ಮಾತಾಡಿದ್ದಾರೆ. ಅಂದ್ರೆ ಇದೊಂದು ರೀತಿಯ ಅಸಂಬದ್ಧತೆ ಎಂಬಂತಹ ಸಾಮಾನ್ಯವಾದಂತಹ ನಿಲುವು ಇವತ್ತು ಹೆಚ್ಚಿನವರಲ್ಲಿ ಉಂಟು. ಆದ್ರೆ ಈ ಒಂದು ಪುರಾಣ
ಇದು ಪುರಾಣವಾಗಿದ್ರೂ ಕೂಡ ಆ ಪುರಾಣದ ಪುಣ್ಯ ಪುರುಷರು ಅವರ ಹಾದಿ, ಅವರು ನಡೆದಂತಹ ರೀತಿ, ಅವರು ತೋರಿದಂತಹ ಆದರ್ಶ ಇದು ಹಿಂದಿನ ಕಾಲಕ್ಕೆ ಮಾತ್ರ ಅಲ್ಲ, ಪೌರಾಣಿಕ ಕಾಲಕ್ಕೆ ಮಾತ್ರ ಅಲ್ಲ, ಇಂದಿನ ಕಾಲಕ್ಕೂ ಕೂಡ ಅದು ಪ್ರಸ್ತುತವಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಪುರಾಣಗಳನ್ನು ಕೇಳುವಂತದ್ದು, ಪುರಾಣಗಳ ಶ್ರವಣ, ಪುರಾಣದ ಮನನ ಮಾಡಬೇಕಾಗಿದೆ. ಭಗವಾನ್ ವೇದವ್ಯಾಸರು 18 ಪುರಾಣಗಳನ್ನು ರಚಿಸಿದಂತಹ ಮಹಾತ್ಮರು. ಅಂದು ಆ ದಿವ್ಯ ಚೇತನದಿಂದ ರಚಿತವಾದಂತಹ ಈ ಪುರಾಣಗಳು ಇಂದೂ ಕೂಡ ಜನಜನಿತವಾಗಿದೆ. ಹರಿಕತೆಗೂ ಪುರಾಣಕ್ಕೂ ಏನು ನಂಟು ಅಂತಂದ್ರೆ ಬಿಡಿಸಲಾಗದಂತಹ ಅವಿನಾಭಾವವಾದಂತಹ ಸಂಬಂಧ. ಪುರಾಣ ಇಲ್ಲದಿದ್ರೆ ಹರಿಕತೆ ಇಲ್ಲ, ಹರಿಕತೆ ಇಲ್ಲದಿದ್ರೆ ಪುರಾಣವೇ ಇಲ್ಲ ಎಂಬಂತಹ ರೀತಿಯಲ್ಲಿ ಆಗಿದೆ. ಹಾಗಾಗಿ ಒಬ್ಬ ಮನುಷ್ಯನ ದೇಹಕ್ಕೆ ಯಾವ ರೀತಿಯಲ್ಲಿ ರಕ್ತ ಅದು ಅತ್ಯಗತ್ಯವಾಗಿದೆಯೋ, ರಕ್ತವಿಲ್ಲದೆ ಮನುಷ್ಯ ಬದುಕಲಾರನೋ, ಅದೇ ರೀತಿಯಲ್ಲಿ ಪುರಾಣವಿಲ್ಲದೆ ಹರಿಕತೆಯೂ ಇಲ್ಲ. ಅಂತಹ ಒಂದು ಅವಿನಾಭಾವವಾದಂತಹ ಸಂಬಂಧ ಈ ಪುರಾಣಕ್ಕಿದೆ. ಪುರಾಣ ಎಂಬುದು ಕೇವಲ ಕಟ್ಟುಕತೆಯಲ್ಲ, ಕಾಲ್ಪನಿಕ ಕಥೆಯಲ್ಲ, ಅದು ವಸ್ತುಸ್ಥಿತಿ. ಇದನ್ನು ಹರಿಕತೆಯ ಮೂಲಕವಾಗಿ ಜನಮಾನಸಕ್ಕೆ ತಲುಪಿಸುವಂತಹ ಒಂದು ಕೆಲಸವನ್ನು ಇವತ್ತು ಹರಿಕತೆ ಮಾಡ್ತಾ ಇದೆ. ಪುರಾಣದಲ್ಲಿ ಹಲವಾರು ರೀತಿಯ ಸಂದೇಶಗಳು ನಮಗೆ ಸಿಗ್ತದೆ. ಕೇವಲ ಶ್ರವಣ ಮಾಡುವುದು ಮಾತ್ರ ಅಲ್ಲ, ಮನನವನ್ನು ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡಬೇಕು. ಪ್ರತಿಯೊಂದು ಪುರಾಣವನ್ನು ತೆಗೆದು ಕೂಡ ನಾವು ಹರಿಕತೆಯಲ್ಲಿ ಅಳವಡಿಸಿದಾಗ ಆ ಪುರಾಣದ ಪಾತ್ರಗಳು ಯಾವ ರೀತಿಯಲ್ಲಿ ಸಂದೇಶವನ್ನು ಕೊಡ್ತವೆ ಎಂಬುದನ್ನು ಮನನ ಮಾಡುವಂತಹ ಜವಾಬ್ದಾರಿ ಅದು ಹರಿದಾಸನಿಗಿದೆ. ಹಲವಾರು ಸಂದೇಶಗಳು ಇದರಲ್ಲಿ ನಮಗೆ ಸಿಗ್ತದೆ. ಅಂತಹ ಸಂದೇಶಗಳು ಅದು ಕೇವಲ ಪೌರಾಣಿಕ ಲೋಕಕ್ಕೆ ಸೀಮಿತವಾದ್ದಲ್ಲ, ಇವತ್ತಿನ ವಸ್ತು ಪ್ರಪಂಚಕ್ಕೂ ಕೂಡ ಅದು ಅನ್ವಯಿಸ್ತಾ ಇದೆ ಎಂಬುದನ್ನು ಒಂದು ರೀತಿಯಲ್ಲಿ ಸಮನ್ವಯತೆಯನ್ನು ಸಾಧಿಸಿ ಹರಿದಾಸನು ತನ್ನ ಕರ್ತವ್ಯವನ್ನು ಮಾಡಬೇಕಾಗ್ತದೆ. ಉದಾಹರಣೆಗಾಗಿ ಹಲವಾರು ದೃಷ್ಟಾಂತಗಳನ್ನು, ನಾವು ಪುರಾಣದ ದೃಷ್ಟಾಂತಗಳನ್ನು, ಕಥೆಗಳನ್ನು, ಘಟನೆಗಳನ್ನು ನಾವು ಉಲ್ಲೇಖಿಸಬಹುದು. ಲೋಕಹಿತಕ್ಕೆ ಬೇಕಾಗಿ ಯಾವ ತ್ಯಾಗವನ್ನು ಮಾಡಬಹುದು ಎಂಬುದು ನಮಗೆ ಪುರಾಣ ತಿಳಿಸಿದೆ. ವಿಷವನ್ನಾದ್ರೂ ಕುಡಿಬಹುದಂತೆ ಲೋಕಹಿತಕ್ಕೆ ಬೇಕಾಗಿ. ಸಮುದ್ರ ಮಥನದ ಸಂದರ್ಭದಲ್ಲಿ ನಂಜುಂಡೇಶ್ವರ, ಆ ಸಂದರ್ಭದಲ್ಲಿ ಅಮೃತ ಬರುವುದಕ್ಕಿಂತ ಮೊದಲಾಗಿ ವಿಷವೇ ಬಂದಿದಂತೆ. ಅಂತ ವಿಷ ಬಂದಾವಾಗ ಇಡೀ ಲೋಕವೇ ತತ್ತರಿಸಿದವಾಗ ಆ ಲೋಕವನ್ನು ಉಳಿಸಬೇಕಾಗಿ, ಲೋಕದ ಕಲ್ಯಾಣಾರ್ಥವಾಗಿ, ಲೋಕವನ್ನು ಸರಿಯಾದಂತಹ ರೀತಿಯಲ್ಲಿ ರಕ್ಷಿಸಕ್ಕೆ ಬೇಕಾಗಿ ಪರಮೇಶ್ವರನ ವಿಷವನ್ನು ಕುಡಿದಂತಹ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ಸಮುದ್ರ ಮಥನ ಕಥೆಯಲ್ಲಿ ಸಿಗುವಂತಹ ಒಂದು ದಿವ್ಯವಾದಂತಹ ಸಂದೇಶ, ಪರೋಪಕಾರಾರ್ಥಂ ಇದಂ ಶರೀರಂ, ಪರೋಪಕಾರಕ್ಕೆ ಬೇಕಾಗಿ ತನ್ನನ್ನು ತಾನೇ ಸಮರ್ಪಿಸುವುದಂತಹ ಸಂದೇಶ ಆ ಕಾಲದಲ್ಲಿ ದೇವದೇವೋತ್ತಮನಾದಂತಹ ಪರಮೇಶ್ವರ ನಮಗೆ ಮಾರ್ಗದರ್ಶಿಯಾಗಿ ತೋರಿದ್ರು. ಈ ಹೊತ್ತಿಗೂ ಕೂಡ ಆ ಸಂದೇಶ ಜೀವಂತವಾಗಿದೆ. ಪರರಿಗಾಗಿ ನಾವು ಎಂತಹ ತ್ಯಾಗವನ್ನು ಮಾಡಲಿಕ್ಕೆ ಬೇಕಾಗಿ ಸಿದ್ಧರಾಗಿರಬೇಕು ಎಂಬುದನ್ನು ಇದು ಸೂಚಿಸ್ತಾ ಇದೆ. ಮಾತ್ರ ಅಲ್ಲ, ಕಾಮವನ್ನು ಸುಟ್ಟಂತಹ ಶಿವ ಲೋಕ ಕಲ್ಯಾಣಾರ್ಥವಾಗಿ ತಾನೇ ಕಾಮಿನಿಯ ಕೈ ಹಿಡಿದಿದ್ದಾನಂತೆ. ಕಾಮವನ್ನು ತನ್ನ 3ನೇ ಕಣ್ಣಿನಿಂದ ಸುಟ್ಟೊರಗಿದಂತಹ ಆ ಶಿವ ಎಲ್ಲರ ಅಪೇಕ್ಷೆಯ ಮೇರೆಗೆ ಲೋಕ ಕಲ್ಯಾಣಾರ್ಥವಾಗಿ ಸುರರಿಗೆ ಬೇಕಾದಂತಹ ಸರಿಯಾದಂತಹ ಒಂದು ರೀತಿಯ ಗತಿಯನ್ನು ಕಾಣಿಸಲಿಕ್ಕೆ ಬೇಕಾಗಿ ಎಲ್ಲರ ಪ್ರಾರ್ಥನೆಯಂತೆ ಅಂತಹ ಕಾಮನನ್ನು ಸುಟ್ಟಂತಹ ಶಿವ ತಾನೇ ಕಾಮಿನಿಯ ಕೈ ಹಿಡಿದು ಗಿರಿಜಾ ಕಲ್ಯಾಣವನ್ನು ಮಾಡಿದಂತಹ ಈ ಸಂದರ್ಭವನ್ನು ನಾವು ನೆನಪಿಸಬೇಕಾಗ್ತದೆ. ಈ ಸಂದೇಶವನ್ನು ನಾವು ಸಮಾಜಕ್ಕೆ ಕೊಡಬೇಕಾಗ್ತದೆ. ಮಾತ್ರ ಅಲ್ಲ, ಯಾವುದೇ ರೀತಿಯಲ್ಲಾದ್ರೂ ಕೂಡ ನಾವು ಯಾವುದಾದ್ರೂ ಒಂದು ಮಾತನ್ನು ಕೊಟ್ಟಾಗ ಅಂತಹ ಕೊಟ್ಟ ಮಾತನ್ನು ಉಳಿಸಿಕೊಂಡು ಆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದರ ಮೂಲಕವಾಗಿ ನಾವು ಸಮಾಜಕ್ಕೆ ಬೇಕಾದಂತಹ ಸೇವೆಯನ್ನು ಸಲ್ಲಿಸಬೇಕಂತೆ. ಅಂತಹವನನ್ನೇ ನಿಜವಾದ ಮನುಷ್ಯ ಅಂತ ಹೇಳ್ತಾರೆ. ಉದಾಹರಣೆಗಾಗಿ ನಮ್ಗೆ ರಾಜ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ. ಪುರಾಣದ ಈ ಕಥೆ ಏನು ಸಂದೇಶವನ್ನು ನಮಗೆ ಕೊಡ್ತಾ ಇದೆ? ರಾಜ ಹರಿಶ್ಚಂದ್ರ ತನ್ನಲ್ಲಿ ಎಲ್ಲ ರೀತಿಯ ಸಂಪತ್ತಿದ್ರು ಕೂಡ, ರಾಜನಾಗಿದ್ರು ಕೂಡ, ಚಕ್ರವರ್ತಿ ಆಗಿದ್ರು ಕೂಡ ತನ್ನ ಸರ್ವಸ್ವವನ್ನು ಕಳೆದುಕೊಳ್ತಾನೆ. ಯಾಕಂದ್ರೆ ತಾನು ಆಡಿದಂತಹ ಮಾತನ್ನು ಕೊಡ್ಲಿಕ್ಕೆ ಬೇಕಾಗಿ, ವಿಶ್ವಾಮಿತ್ರರಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಸ್ಮಶಾನವನ್ನೇ ಕಾಯುವಂತಹ ಕೆಲಸವನ್ನು
ತಾನು ಮಾಡ್ತಾನೆ. ಸೂರ್ಯವಂಶೀಯನಾದಂತಹ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯುವ ಕೆಲಸವನ್ನು ಮಾಡ್ತಾನಂತಾದ್ರೆ ಒಂದು ವಿಶೇಷವಾದಂತಹ ಆ ಒಂದು ಉದ್ದೇಶಕ್ಕೆ ಬೇಕಾಗಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಬೇಕು. ಇದನ್ನು ನಾವು ಪುರಾಣದಿಂದ ನಾವು ಕಲಿತಾ ಇದ್ದೇವೆ, ನಾವು ಆದರ್ಶವನ್ನು ಅಳವಡಿಸಿಕೊಳ್ಬೇಕಾಗಿದೆ. ಅದೇ ರೀತಿಯಲ್ಲಿ ವಾಮನ ಚರಿತ್ರೆಯ ಕಥೆಯು ನಮಗೆ ಒಂದು ಸಂದೇಶವನ್ನು ಕೊಡುತ್ತಾ ಇದೆ. ಬಲಿಚಕ್ರವರ್ತಿ ಸರ್ವಸ್ವವನ್ನು ಕೂಡ ವಾಮನ ಮೂರ್ತಿಗೆ ಸಮರ್ಪಿಸಿದ್ದಾನಂತೆ. ದಾನ ಕೇಳಿದವಾಗ ಆ ದಾನವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಆ ದಾನವನ್ನು ಕೊಡುವುದರ ಮೂಲಕವಾಗಿ ತನ್ನತನವನ್ನು ಕಳೆದುಕೊಂಡು ತಾನು ಕೊಟ್ಟಂತಹ ಮಾತನ್ನು ಗುರುಗಳಾದಂತಹ ಶುಕ್ರಾಚಾರ್ಯರು ವಿರೋಧ ಮಾಡಿದ್ರು ಕೂಡ ತನ್ನ ಕುಲಗುರುಗಳನ್ನೇ ಧಿಕ್ಕರಿಸಿ ತಾನು ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಬೇಕು ಎಂಬುದಾಗಿ ಆ ಬಲಿಚಕ್ರವರ್ತಿ ಪಾತಾಳವನ್ನು ಸೇರಿದಂತಹ ಕಥೆ ಇದು ನಮಗೆ ಕೇವಲ ಕಥೆಯಾಗಿ ಉಳಿಯುವುದಿಲ್ಲ, ಒಂದು ದಿವ್ಯವಾದಂತಹ ಸಂದೇಶವನ್ನು ಕೊಡುತ್ತದೆ. ಮಾತ್ರವಲ್ಲ, ಪರಸ್ತ್ರೀಯ ಮೇಲಿದ್ದಂತಹ ವ್ಯಾಮೋಹ ಏನು ಅದು ಪರಲೋಕಕ್ಕೆ ಪರವಾನಿಗೆ ಆಗ್ತದೆ ಎಂಬುದನ್ನು ಕೂಡ ನಾವು ಕಾಣಬಹುದು. ಇವತ್ತಿನ ವಸ್ತು ಪ್ರಪಂಚದಲ್ಲಿ ನಾವು ಇಂತಹ ಹಲವಾರು ಅಸಂಬದ್ಧಗಳನ್ನು ನಾವು ನೋಡ್ತಾ ಇದ್ದೇವೆ. ಪರಸ್ತ್ರೀ ವ್ಯಾಮೋಹ ಮಾಡುವುದರ ಮೂಲಕವಾಗಿ ಹಲವಾರು ಅಡ್ಡಿ ಆತಂಕಗಳನ್ನು, ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದರೂ ಕೂಡ ನಾವು ಕಾಣ್ತಾ ಇದ್ದೇವೆ. ರಾವಣನ ದೃಷ್ಟಾಂತವನ್ನು ಇದಕ್ಕೆ ನಾವು ತೆಗೆದುಕೊಳ್ಬಹುದು. ಸೀತೆಯನ್ನು ಅಪಹರಿಸಿದಂತಹ ರಾವಣ, ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾದಂತಹ ರಾವಣ, ಭುವನದಲ್ಲನ ಎಂಬುದಾಗಿ ನೆಗಳತೆಯನ್ನು ಪಡೆದಂತಹ ರಾವಣ ಒಂದು ಸ್ತ್ರೀ ವ್ಯಾಮೋಹದ ಮೂಲಕವಾಗಿ ಸೀತೆಯನ್ನು ಬಯಸಿದ ಮೂಲಕವಾಗಿ ಇಡೀ ತನ್ನ ಲಂಕಾ ಸಾಮ್ರಾಜ್ಯವನ್ನೇ ಕಳೆದುಕೊಳ್ಳಬೇಕಾದಂತಹ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ. ಅಂತಂದ್ರೆ ಇದೊಂದು ನಮಗೆ ಸಂದೇಶ, ಇದೊಂದು ಪಾಠವನ್ನು ನಮಗೆ ನಮ್ಮ ಪ್ರಪಂಚಕ್ಕೆ ಅದು ಕಲಿಸ್ತಾ ಇದೆ. ಮಾತ್ರವಲ್ಲ, ನಮ್ಮ ಮಹಾಭಾರತದ ಆ ಸಂದರ್ಭದಲ್ಲೂ ಕೂಡ ಕೀಚಕನು ತಾನು ತನ್ನ ಕಾಮೇಚ್ಛೆಯನ್ನು ಪ್ರಕಟಿಸಿ ಆ ಸೈರಂಧ್ರಿಯನ್ನು ಬಯಸಿದಂತಹ ಸಂದರ್ಭ, ಪರಸತಿಯಾದಂತಹ ಅವಳನ್ನು ಬಯಸಿದಂತಹ ಸಂದರ್ಭ, ಕೊನೆಗೆ ತಾನೇ ಗತಿಸಬೇಕಾದಂತಹ ಈ ಘಟನೆಯನ್ನು ನಾವು ಕೇಳ್ತೇವೆ. ಹಾಗಾಗಿ ರಾವಣರ ಕೀಚಕರು ಯಾವ ರೀತಿಯಲ್ಲಿ ಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗಿ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡಿದ್ದಾರೆ ಎಂಬುದನ್ನು ನಾವು ತಿಳಿತೇವೆ. ಇದನ್ನು ಹರಿಕಥೆಯ ಮೂಲಕ ಜನಮಾನಸಕ್ಕೆ ಮುಟ್ಟಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮಾತ್ರ ಅಲ್ಲ, ಇವತ್ತಿನ ಸ್ಥಿತಿಯಲ್ಲಿ ನಾವು ಕಾಣಬಹುದು, ಒಂದು ಅಧಿಕಾರ ಪ್ರಾಪ್ತಿ ಆಗುತ್ತದೆ, ಅದಕ್ಕೆ ಬೇಕಾಗಿ ಅಂತಹ ಸಂದರ್ಭ ಬಂದ್ರೆ ಅಂತಹ ಅಧಿಕಾರಕ್ಕಾಗಿ ಕುರ್ಚಿಯನ್ನು ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲದಂತಹ ಹಲವು ಮಂದಿಯನ್ನು ನಾವು ಕಾಣ್ತಾ ಇದ್ದೇವೆ. ಆದ್ರೆ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದೇವೆ. ಅಧಿಕಾರ ನನಗೆ ಬಂದಿದೆ, ನಾಳೆಯ ದಿವಸ ತಾನು ಅಧಿಕಾರಕ್ಕೆ ಏರುತ್ತಾ ಇದ್ದೇನೆ ಎಂಬಂತಹ ಸ್ಥಿತಿ ಬಂದಾಗಲೂ ತಾನು ಅಧಿಕಾರವನ್ನು ತಮ್ಮನಿಗಾಗಿ ಬಿಟ್ಟುಕೊಟ್ಟಂತಹ ಒಂದು ದಿವ್ಯವಾದಂತಹ ಸಂದೇಶ, ದಿವ್ಯವಾದಂತಹ ಆದರ್ಶ ಇವತ್ತು ರಾಮಾಯಣದಿಂದ ನಮಗೆ ಸಿಗುತ್ತಾ ಇದೆ. ಆ ರಾಮನ ತಮ್ಮನಾದಂತಹ ಭರತ, ರಾಮನೇ ಅಧಿಕಾರವನ್ನು ಬಿಟ್ಟುಕೊಟ್ಟರು ಕೂಡ ತಮ್ಮನಾದಂತಹ ತನಗೆ ಬೇಡ, ನೀನೇ ಅದನ್ನು ಆಳಬೇಕು ಎಂಬುದಾಗಿ ರಾಮನ ಹೆಸರಲ್ಲಿ, ಪಾದುಕೆಯ ಹೆಸರಲ್ಲಿ ಆ ರಾಜ್ಯವನ್ನು ನಂದಿ ಗ್ರಾಮದಲ್ಲಿ ಒಂದು ರಾಜ್ಯವನ್ನು ಆಳಿದಂತಹ ಭರತನ ಸ್ಥಿತಿ, ಆ ಭ್ರಾತೃ ಪ್ರೇಮ, ಇದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಒಂದು ಆದರ್ಶ. ಹಾಗಾಗಿ ಇದು ಪುರಾಣಗಳಿಂದ ನಮಗೆ ಲಭ್ಯವಾಗುವಂತಹ ದಿವ್ಯವಾದಂತಹ ಸಂದೇಶಗಳು ಮತ್ತು ಆದರ್ಶ. ಅದೇ ರೀತಿಯಲ್ಲಿ ಇಡೀ ಭುವನಕ್ಕೆ ಒಡೆಯನಾಗಬೇಕಾಗಿದ್ದಂತಹ, ಮೂರು ಲೋಕವನ್ನು ಗೆದ್ದಂತಹ ದೇವವ್ರತ ಆಚಾರ್ಯ ಭೀಷ್ಮನಾದದ್ದು, ಇದು ತನ್ನ ತಂದೆಗಾಗಿ ತನ್ನ ಇಡೀ ಜೀವನವನ್ನೇ, ತನ್ನ ಆ ಒಂದು ಮೊಳೆಯುತ್ತಿರುವಂತಹ ಕುಡಿ ಅದನ್ನೇ ಸಮರ್ಪಿಸಿಕೊಂಡು ತಂದೆಗೆ ಬೇಕಾಗಿ, ಸಂತನಿಗೆ ಬೇಕಾಗಿ ಸಮರ್ಪಿಸಿದಂತಹ ಭೀಷ್ಮನ, ದೇವವ್ರತನಾದಂತಹ ಭೀಷ್ಮ, ದೇವವ್ರತನು ಭೀಷ್ಮನಾದಂತಹ ಭವ್ಯ ಭೀಷ್ಮನ ಹೃದಯ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ. ಇದು ಪುರಾಣದಿಂದ ನಮಗೆ ಸಿಗುವಂತಹ ಸಂದೇಶ. ಮಾತ್ರವಲ್ಲ, ಇವತ್ತು ಸ್ತ್ರೀ ಸ್ವಾತಂತ್ರ್ಯ ಅಂತ ನಾವು ತುಂಬಾ ಅದಕ್ಕಾಗಿ ಒತ್ತು ಕೊಡ್ತಾ ಇದ್ದೇವೆ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಬೇಕು ಅಂತ, ಸ್ತ್ರೀಯರಿಗೆ ಕೆಲವು ವಿಷಯದಲ್ಲಿ ಅವರಿಗೆ ಅರ್ಹತೆ ಇಲ್ಲ ಎಂಬುದಾಗಿ ನಾವು ಸೊಲ್ಲನ್ನು ಎತ್ತುತ್ತಾ ಇದ್ದೇವೆ. ಆದ್ರೆ ಅಂದಿನ ಕಾಲದಲ್ಲಿ ಸ್ತ್ರೀಗೂ ಸ್ವಾತಂತ್ರ್ಯ ಇದೆ. ಮಾತ್ರ ಅಲ್ಲ, ಅಂತಹ ಸ್ತ್ರೀಗೆ ಮಂತ್ರೋಪದೇಶದಂತಹ ಆ ಒಂದು ದಿವ್ಯ ಅನುಭವವನ್ನು, ಸ್ತ್ರೀಯರಿಗೂ ಕೂಡ ಮಂತ್ರೋಪದೇಶ ಪಡೆಯುವಂತಹ ಹಕ್ಕು ಇದೆ ಎಂಬುದನ್ನು ನಮಗೆ ಪುರಾಣ ತೋರಿಸಿಕೊಟ್ಟಿದೆ. ಕುಂತಿಗೆ ಪೂಜ್ಯರಾದಂತಹ ದುರ್ವಾಸ ಋಷಿಗಳು ಅವಳು ಮಾಡಿದಂತಹ ಸೇವೆಯನ್ನು ಮೆಚ್ಚಿ ಅವಳಿಗೆ ಮಂತ್ರೋಪದೇಶವನ್ನು ಮಾಡಿದಂತಹ ಈ ಸಂದರ್ಭ. ಹಾಗಿದ್ರೆ ಅಂದಿನ ಕಾಲದಲ್ಲೂ ಕೂಡ, ಪುರಾಣದ ಕಾಲದಲ್ಲೂ ಕೂಡ ಸ್ತ್ರೀಯರಿಗೆ ಸರಿಯಾದಂತಹ ಸ್ವಾತಂತ್ರ್ಯ
ಮಾತ್ರ ಅಲ್ಲ, ಅವರಿಗೆ ಹಕ್ಕು ಇದೆ, ಮಂತ್ರೋಪದೇಶವನ್ನು ಕೊಡುವಂತಹ ಸ್ವೀಕಾರ ಮಾಡುವಂತಹ ಹಕ್ಕು ಇದೆ ಎಂಬುದಾಗಿ ಅವರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಇದು ನಮಗೆ ಪುರಾಣದಿಂದ ಸಿಗುವಂತಹ ಆದರ್ಶ. ಇವತ್ತು ಹಲವಾರು ರೀತಿಯಲ್ಲಿ ನಾವು ಕೆಲವೊಮ್ಮೆ ಭಯದಿಂದ ತತ್ತರಿಸ್ತಾ ಇದ್ದೇವೆ. ದೊಡ್ಡದಾದಂತಹ ವ್ಯಾಧಿ ಬಂದಾಗ ನಾವು ಭಯದಿಂದ ತತ್ತರಿಸ್ತಾ ಇದ್ದೇವೆ. ಮರಣವನ್ನು ನಾವು ಆಗುತ್ತಾ ಇದ್ದೇವೆ. ಹೇಗೆ ಅಂತಂದ್ರೆ ನಿಜವಾದಂತಹ ವ್ಯಾಧಿಯಿಂದಲ್ಲ, ಆ ಮರಣದ ಭಯ ಬಂದಾಗಲೇ, ಮರಣ ಪಡುವಂತಹ ಸಂದರ್ಭ ಇಲ್ಲದೇ ಇದ್ದಾಗಲೂ ಕೂಡ ಮರಣ ಬರುತ್ತದೆ ಎಂಬಂತಹ ಆ ಒಂದು ಬಾಲಿಶವಾದಂತಹ ಚಿಂತನೆಯಿಂದ ಮರಣದ ಭಯವೇ ಮರಣವನ್ನು ಆಹ್ವಾನಿಸುತ್ತದೆ ಎಂಬುದಕ್ಕಾಗಿ ಕಂಸ ನಮಗೆ ಒಂದು ದೃಷ್ಟಾಂತವಾಗಿ ಸಿಗುತ್ತಾನೆ. ಕೃಷ್ಣನ ಭಯದಿಂದಲೇ ಕಂಸ ಸಾವನ್ನಪ್ಪಿದನೇ ಹೊರತು ನಿಜವಾಗಿಯೂ ಯಾವುದೇ ಆಯುಧದಿಂದ ಕಂಸನ ಹತ್ಯೆ ಕೃಷ್ಣ ಮಾಡಲಿಲ್ಲ. ಇಂತಹ ಸಂದೇಶ ನಮಗೆ ಸಿಗ್ತದೆ. ಮಾತ್ರವಲ್ಲ, ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಪಕ್ವವಾದಂತಹ ವಯಸ್ಸು ಬೇಕು ಎಂಬುದಾಗಿ ಯಾರೂ ಹೇಳುವ ಹಾಗಿಲ್ಲ. ಸಾಧನೆ ಮಾಡಬೇಕಾದ್ರೆ ವಯಸ್ಸೇನು ಮಾನದಂಡವಲ್ಲ ಎಂಬುದು ಕೂಡ ನಮಗೆ ಪುರಾಣದ ಕತೆ ನಮಗೆ ತಿಳಿಸ್ತಾರೆ. ಪುರಾಣದ ಕತೆ ನಮಗೆ ಗೊತ್ತಾಗ್ತದೆ. ಅದನ್ನು ಹರಿಕತೆಯ ಮೂಲಕ ನಾವು ಬಿತ್ತರಿಸುವಂತಹ ಕೆಲಸ ಮಾಡಬೇಕು. ದೃಷ್ಟಾಂತಕ್ಕಾಗಿ ಬಾಲಕನಾದಂತಹ ಪ್ರಹ್ಲಾದ ತಂದೆಯನ್ನೇ ಎದುರು ಹಾಕಿಕೊಂಡು ನಾರಾಯಣನೇ ಸರ್ವಸ್ವ ಅಂತ ಹೇಳಿಕೊಂಡು ಎಲ್ಲಾ ರೀತಿಯಿಂದ ಹಿಂಸೆಗೆ ಒಳಪಟ್ಟಂತಹ, ಮರಣಕ್ಕೆ ಒಳಪಡಬೇಕಾದಂತಹ ಆ ಒಂದು ದೃಶ್ಯ ನಾವು ಕಾಣ್ತಾ ಇದ್ದೇವೆ ಪ್ರಹ್ಲಾದ ಚರಿತ್ರೆಯಲ್ಲಿ. ತಂದೆಗೆ ಪರಮ ಪದವಿಯನ್ನು ಕೊಟ್ಟಂತಹ ಪ್ರಹ್ಲಾದ, ತಂದೆಯ ಮರಣಕ್ಕೆ ಕಾರಣನಾದಂತ ಯಾರೂ ಪ್ರಹ್ಲಾದನ ದೂರುವ ಹಾಗಿಲ್ಲ. ತಂದೆಯ ಮರಣಕ್ಕೆ ಕಾರಣನಾದ್ರೂ ಕೂಡ ತಂದೆಗೆ ಪರಮ ಪದವಿಯನ್ನು ಕೊಟ್ಟಂತಹ ಮಗ ಪ್ರಹ್ಲಾದ. ಇದನ್ನು ನೋಡಿದ್ರೆ ಸಾಧನೆಗೆ ವಯಸ್ಸು ಮಾನದಂಡ ಅಲ್ಲ ಅಂತ ನಮಗೆ ತಿಳಿಯಲಿಕ್ಕಾಗ್ತದೆ. ಅದೇ ರೀತಿಯಲ್ಲಿ 5 ವರ್ಷ ಬಾಲಕನಾದಂತಹ ಉತ್ತಾನಪಾದ ರಾಜನ ಪುತ್ರನಾದಂತಹ ಧ್ರುವ ಕೊನೆಗೆ ಧ್ರುವ ಪದವನ್ನೇ ಇರ್ಬಿಟ್ಟ. ಯಾವ ವಯಸ್ಸು ಅವನಿಗೆ ಅಡ್ಡಿ ಬರಲಿಲ್ಲ. ಬಾಲಕನಾದಂತಹ ಮಾರ್ಕಾಂಡೇಯ 16 ವರ್ಷ ವಯಸ್ಸು ಅಂತ ಇದ್ರು ಕೂಡ, ಆಯುಷ ಅಂತ ಇದ್ರು ಕೂಡ ಅದನ್ನೇ ತಿದ್ದುಪಡಿ ಮಾಡುವಂತಹ ಸಾಮರ್ಥ್ಯ ಆ ಸಣ್ಣ ಬಾಲಕನಾದಂತಹ ಮಾರ್ಕಾಂಡೇಯ ಪರಶಿವನನ್ನು ಉಳಿಸುವುದಕ್ಕೂ ಮೂಲಕವಾಗಿ ವಯಸ್ಸು ಸಾಧನೆಗೆ ಮಾನದಂಡ ಅಲ್ಲ ಎಂಬುದನ್ನು ಪುರಾಣದಲ್ಲಿ ಪ್ರಜ್ಞಾಪೂರ್ವಕವಾಗಿ ನಾವು ನೋಡ್ಬೇಕು. ಪುರಾಣವನ್ನು ಇವತ್ತು ಪ್ರಜ್ಞಾಪೂರ್ವಕವಾಗಿ ನಾವು ನೋಡ್ಬೇಕಾಗ್ತದೆ. ಮಾತ್ರ ಅಲ್ಲ, ಯಾವಾಗಲೂ ಪತಿಯೇ ಕೈ ಬಿಟ್ಟಾಗ ಲೋಕಪತಿಯೇ ಕೈ ಹಿಡಿದಂತಹ ದೃಷ್ಟಾಂತವನ್ನು ನಾವು ಪುರಾಣದಿಂದ ಕಾಣ್ತಾ ಇದ್ದೇವೆ. ಈ ಪ್ರಜ್ಞೆ ನಮಗೆ ಬೇಕು. ಅಕ್ಷಯಾಂಬರ ವಿಲಾಸ ಎಂಬುದು ಕೇವಲ ಒಂದು ಪುರಾಣದ ಕಥೆಯಲ್ಲ, ಭಾರತದ ಕಥೆಯಲ್ಲ. ಬದಲಾಗಿ ಪತಿಗಳೇ ಕೈ ಬಿಟ್ಟಾವಾಗ ಲೋಕಪತಿಯನ್ನೇ ಆಶ್ರಯಿಸಿದಂತಹ ದ್ರೌಪದಿಗೆ ಅಕ್ಷಯಾಂಬರ ವಿಲಾಸವನ್ನು ಅನುಗ್ರಹಿಸಿದಂತಹ ಭಗವಂತನ ಕತೆ. ಇದರಿಂದ ಒಂದು ಒಳ್ಳೆಯ ಉತ್ತಮ ಸಂದೇಶ ನಮಗೆ ಸಿಗ್ತದೆ. ಎಲ್ಲರೂ ಕೈ ಬಿಟ್ಟಾವಾಗ ನೀನೇ ಅನಾಥ ಬಂಧು ಎಂಬುದಾಗಿ ಭಗವಂತನಿಗೆ ನಾವು ಶರಣಾಗತ ಭಾವದಿಂದ ನಾವು ಶರಣಾಗಬೇಕಂತೆ. ಈ ಸಂದೇಶ ಪುರಾಣದಿಂದ ಸಿಗುತ್ತದೆ. ಮಾತ್ರವಲ್ಲ, ಅಪವಾದವೆಂಬುದು ಎಲ್ಲರಿಗೂ ಬರುವಂಥದ್ದು. ಸಾಮಾನ್ಯವಾಗಿ ಎಲ್ಲಾ ರೀತಿಯಲ್ಲೂ ಅಪಮಾನವನ್ನು ನಾವು ಸಹಿಸ್ತಾ ಬರ್ತೇವೆ ಕೆಲವೊಮ್ಮೆ. ಆದ್ರೆ ಅದನ್ನು ಎದುರಿಸುವಂತಹ ಧೈರ್ಯ ನಮಗಿರಬೇಕು. ಲೋಕಾಪವಾದವು ಸಾಮಾನ್ಯ ಜನರಾದಂತಹ ನಮ್ಮಂತವರನ್ನು ಮಾತ್ರ ಅಲ್ಲ, ಲೋಕಪತಿಯಾದಂತಹ ಕೃಷ್ಣನನ್ನು ಬಿಟ್ಟಿಲ್ಲ ಎಂಬುದಕ್ಕೆ ಪ್ರಸೇನನನ್ನು ಹುಡುಕಿಕೊಂಡು ಹೋದಂತಹ ಕೃಷ್ಣ ಶಮಂತಕ ಮಣಿಯನ್ನು ಪಡೆದಂತಹ ಕತೆ. ಲೋಕಾಪವಾದವನ್ನು ತಾನು ಅದಕ್ಕೆ ಬಾಧ್ಯನಲ್ಲ. ಲೋಕಾಪವಾದವನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಕೃಷ್ಣನೇ ಗುಹೆಯವರೆಗೆ ಹೋಗಬೇಕಾದಂತಹ ಕಥೆಯನ್ನು ನಾವು ಕೂಡ ಇವತ್ತು ನಾವು ಕಥೆಯನ್ನು ಆ ಪುರಾಣದ ಮೂಲಕವಾಗಿ ನಾವು ತಿಳಿತಾ ಇದ್ದೇವೆ. ಇನ್ನು ಸಾಮಾನ್ಯವಾಗಿ ನಾವು ಯಾವುದೇ ದೃಶ್ಯ ಮಾಧ್ಯಮವನ್ನು ನೋಡಿದ್ರು ಕೂಡ ಅದರಲ್ಲಿ ಮದ್ಯಪಾನ ಮಾಡುವಂತಹ ದೃಶ್ಯ ಬಂದಾವಾಗ ಮದ್ಯಪಾನವು ಆರೋಗ್ಯಕ್ಕೆ ಹಾನಿಕರ ಅಂತ ನಾವು ನೋಡ್ತಾ ಇದ್ದೇವೆ. ಈ ಮದ್ಯಪಾನದಿಂದಾಗಿ ಸರ್ವನಾಶ ಆಗುತ್ತಾ ಇದೆ ಎಂಬುದು ಕೂಡ ಪುರಾಣ ನಮಗೆ ಅಂದಿನ ಕಾಲದಿಂದ ನಮಗೆ ತೋರಿಸಿಕೊಟ್ಟಿದೆ. ದ್ವಾಪರ ಯುಗದ ಅಂತ್ಯಕಾಲದಲ್ಲಿ ಯಾದವರ ವಿನಾಶ ಹೇಗಾಯಿತು, ಕೃಷ್ಣನ ನೇತೃತ್ವದಲ್ಲಿದ್ದಂತಹ ಆ ಒಂದು ಯಾದವ ವಂಶ ಏನಾಯಿತು, ಕಡೆಗೆ ಪರಸ್ಪರ ಮದ್ಯಪಾನ ಮಾಡುವುದರ ಮೂಲಕವಾಗಿ, ಪರಸ್ಪರ ಹೊಡೆದಾಟ ಮಾಡುವುದರ ಮೂಲಕವಾಗಿ ಅಂತಹ ಮದ್ಯಪಾನದಿಂದ ಸರ್ವಸ್ವವಾಗಿ ನಾಶವಾಗಿದ್ದಾರೆ ಇಡೀ ಯಾದವ ವಂಶ. ಇದು ನಾವು ಪುರಾಣದಿಂದ ಓದು ಕಲಿತು ಮಾತ್ರವಲ್ಲ, ಅದನ್ನು ಮನನ ಮಾಡಿದ ಮೂಲಕವಾಗಿ ನಮಗೆ ಸಿಗುವಂತಹ ಪ್ರಜ್ಞಾಪೂರ್ವಕವಾಗಿ ನಾವು ಪುರಾಣವನ್ನು ಈ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ. ಇನ್ನು ಕೆಲವೊಮ್ಮೆ
ನಾವು ಭಾಗ್ಯ ಬರಬೇಕು, ಸಂಪತ್ತು ಬರಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ಆದ್ರೆ ಕೆಲವೊಮ್ಮೆ ಬಯಸದೇ ಕೂಡ ಭಾಗ್ಯ ಬರುತ್ತದೆ ಎಂಬುದನ್ನು ಪುರಾಣ ನಮಗೆ ತಿಳಿಸಿಕೊಟ್ಟಿದೆ. ಭಕ್ತ ಸುಧಾಮನ ಕತೆ ಇದಕ್ಕೊಂದು ಒಳ್ಳೆ ದೃಷ್ಟಾಂತ. ಯಾವುದನ್ನು ಕೂಡ ಭಗವಂತ ತನ್ನ ಬಾಲ್ಯ ಸ್ನೇಹಿತನಾಗಿದ್ರು ಕೂಡ ಕೃಷ್ಣ ಅವನ ಬಳಿಗೆ ಹೋದಾಗ, ಭಾರತಿಗೆ ಹೋದಾಗ ಅಂತಹ ಕೃಷ್ಣ ಸ್ವಾಮಿಯಲ್ಲಿ ಯಾವುದೇ ರೀತಿಯ ಫಲಾಪೇಕ್ಷೆಯನ್ನು ಸುಧಾಮ ಮುಂದೊಡ್ಲಿಲ್ಲ. ಆದರೆ ಯಾವುದನ್ನು ಅಪೇಕ್ಷಿತ ಇದ್ರೆ ಕೂಡ ಭಗವಂತ ತಾನಾಗಿ ಅವನಿಗೆ ದಿವ್ಯವಾದಂತಹ ಒಂದು ಭವನವನ್ನು ನಿರ್ಮಾಣ ಮಾಡಿ ಅವನ ಹೆಂಡತಿ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾನೆ ಅಂತ ಆದ್ರೆ ಇದು ಬಯಸದೇ ಬಂದ ಭಾಗ್ಯ. ಭಗವಂತ ಮನಸ್ಸು ಮಾಡಿದ್ರೆ ಯಾವ ಭಾಗ್ಯವನ್ನು ನಾವು ಬಯಸಬೇಕು ಅಂತಿಲ್ಲ, ಅದು ತನ್ನಷ್ಟಕ್ಕೆ ಬರ್ತದೆ ಎಂಬುದಕ್ಕೆ ಇದೊಂದು ದೃಷ್ಟಾಂತವಾಗ್ತದೆ. ಅದೇ ರೀತಿಯಲ್ಲಿ ಸಮುದ್ರ ಮಥನದ ಕಥೆಯು ಕೂಡ ನಮಗೆ, ಪುರಾಣದ ಕಥೆಯು ಕೂಡ ನಮಗೆ ಅತ್ಯಂತ ಮಾರ್ಗದರ್ಶಕವಾಗಿ ನಮಗೆ ಸಿಗ್ತದೆ. ಅಂತಹ ಸಮುದ್ರ ಮಥನದಲ್ಲಿ ದೇವಾಸುರನಿಗೆ ಪರಸ್ಪರವಾದ ಆ ಒಂದು ಯುದ್ಧ ನಡೆದಾಗ ಅಥವಾ ಅವರಲ್ಲಿ ಒಂದು ಮಂಥನ ನಡೆದಾಗ ಅಲ್ಲಿ ಲಕ್ಷ್ಮಿಯ ಉದಯ ಆಗ್ತದೆ. ಅಂತಹ ಲಕ್ಷ್ಮಿ ವರಮಾಲಿಕೆಯನ್ನು ಹಿಡಿದುಕೊಂಡು ಕೈಯಲ್ಲಿ ಬಂದಾವಾಗ ಲಕ್ಷ್ಮಿ ತನಗೆ ಎಂಬುದಾಗಿ ಆ ಭಾಗದಿಂದ ದೇವತೆಗಳು, ಈ ಭಾಗದಿಂದ ಅಸುರರು ಕೂಡ ಹೊಯ್ದಾಟ ನಡೆಸ್ತಾ ಇದ್ದಾರುವಾಗ ಮಧ್ಯಭಾಗದಲ್ಲಿದ್ದಂತಹ ಮಹಾವಿಷ್ಣು ನಿರ್ಲಿಪ್ತನಾಗಿ ಹಾಗೆ ಎದ್ದಾವಾಗ ಆ ಲಕ್ಷ್ಮಿ ಹೋಗಿ ನಿರ್ಲಿಪ್ತನಾದಂತಹ ನಾರಾಯಣನಿಗೆ ಹೂಮಾಲೆಯನ್ನು ಹಾಕಿದ್ದಾಳೆ. ಯಾರು ಬೇಕು ಅಂತ ಬಯಸ್ತಾರೋ ಅಂತವರಿಗೆ ಲಕ್ಷ್ಮಿ ಸಿಗುವುದಿಲ್ಲ. ಯಾರು ಲಕ್ಷ್ಮಿ ಅಂದ್ರೆ ಸಂಪತ್ತು ಬೇಡ ಅಂತ ಹೇಳ್ತಾರೋ ಅವರಿಗೆ ಲಕ್ಷ್ಮಿ ತಾನಾಗಿ ಒಲಿದು ಬರುತ್ತದೆ ಎಂಬುದಕ್ಕೆ ಇದೊಂದು ದಿವ್ಯವಾದಂತಹ ಸಂದೇಶ ಆಗ್ತದೆ ನಮಗೆ ಪುರಾಣದಿಂದ. ಇನ್ನು ಪುರಾಣದಿಂದ ಹಲವಾರು ನಮಗೆ ದೃಷ್ಟಾಂತಗಳನ್ನು ನಾವು ಕೊಂಡುಕೊಳ್ಬಹುದು. ಇನ್ನು ಮನುಷ್ಯನ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾದ್ದು ಕೇವಲ ಆರೋಗ್ಯದ ದೃಷ್ಟಿಯಿಂದಲ್ಲ, ಎಲ್ಲ ರೀತಿಯ ದೃಷ್ಟಿಯಿಂದಲೂ ಕೂಡ ಇಂದ್ರಿಯ ನಿಗ್ರಹ ಅಂತ ಹೇಳುವುದು ಅತ್ಯಂತ ಅಗತ್ಯವಾದಂತಹ ವಿಷಯವಾಗಿದೆ. ಶ್ರೀರಾಮನೇ ಇದಕ್ಕೆ ದೊಡ್ಡ ನಿದರ್ಶನ. ಶ್ರೀರಾಮನಿಗೆ ಸೀತಾದೇವಿಯೊಂದಿಗೆ ವಿವಾಹವಾಗಿದೆ ಅಂತ ಎಲ್ಲರೂ ಹೇಳುವುದು. ವನವಾಸಕ್ಕೂ ಹೋಗಿರಬಹುದು. ವನವಾಸಕ್ಕೆ ಹೋಗಿರುವಾಗ ಶ್ರೀರಾಮನೊಂದಿಗೆ ಸೀತಾ ಮಾತೆಯು ಇದ್ರು. ಆದ್ರೆ ಸೀತಾಮಾತೆಯೊಂದಿಗೆ ಮಲಗಿದಂತಹ ಶ್ರೀರಾಮ ಪತ್ನಿ ಸನಿಹದಲ್ಲಿದ್ರು ಕೂಡ ಆ 14 ವರ್ಷಗಳ ಕಾಲ ಇಂದ್ರಿಯ ನಿಗ್ರಹವನ್ನು ಮಾಡಿದ್ದಾನೆ. ಹಾಗಾಗಿ ಯಾವಾಗ ಪತ್ನಿ ಸಮೂಹದಲ್ಲಿದ್ದಾಗ, ಪತ್ನಿ ಸನಿಹದಲ್ಲಿದ್ದಾಗ ಅಲ್ಲಿ ಇಂದ್ರಿಯ ನಿಗ್ರಹವನ್ನು ಮಾಡ್ತಾನ, ಅವನೇ ಸರ್ವಶ್ರೇಷ್ಠ ಎಂಬುದನ್ನು ಶ್ರೀರಾಮಚಂದ್ರ ನಮಗೆ ಮಾಡಿ ತೋರಿಸಿದ್ದಾನೆ. ಅರ್ಜುನನ ವೃತ್ತಾಂತವನ್ನು ನಾವು ಇದರಲ್ಲಿ ನೋಡ್ಬೋದು. ಊರ್ವಶಿಯ ಪ್ರಕರಣದಲ್ಲಿ ಪಾಶುಪದ ಅನುಗ್ರಹವನ್ನು ಪಡೆದಂತಹ ಅರ್ಜುನ ಇಂದ್ರನ ಆಹ್ವಾನದ ಮೇರೆಗೆ ದೇವಲೋಕಕ್ಕೆ ಹೋದವಾಗ ಅವಳ ನರ್ತನವನ್ನು, ಊರ್ವಶಿಯ ನರ್ತನವನ್ನು ನೋಡಿ ಅರ್ಜುನನಿಗೆ ಅವಳ ಮೇಲೆ ಆಶೆಯಾಗಿದೆ ಅಂತ ಇಂದ್ರ ತಪ್ಪಾಗಿ ತಿಳಿದುಕೊಂಡು ಅವಳನ್ನು ಅರ್ಜುನನ ಬಳಿಗೆ ಕಳಿಸ್ತಾನೆ. ಊರ್ವಶಿ ಕೂಡ ಅರ್ಜುನನ್ನು ಬಯಸಿದ್ದಾಳೆ, ಕಾಮದೃಷ್ಟಿಯಿಂದ ನೋಡಿದ್ದಾಳೆ. ಆದ್ರೆ ಜಿತೇಂದ್ರನಾದಂತಹ ಅರ್ಜುನ ಅಂತಹ ಊರ್ವಶಿಯನ್ನು ಕೂಡ ತನ್ನ ಮಾತೆಗೆ ಸಮಾನ ಎಂಬುದಾಗಿ ಭಾವಿಸಿ ಅಂತಹ ಮಾತೆಯನ್ನು ಧಿಕ್ಕಾರ ಮಾಡಿದ್ದಾನೆ. ಅವನ ಮಟ್ಟಿಗೆ ಮಾತೆ ಇಂದ್ರಿಯ ನಿಗ್ರಹವನ್ನು ಮಾಡಿದ್ದಾನೆ. ಹಾಗಾಗಿ ಮುಂದೆ ನಿವಾರ್ತ ಕವಚರಂತಹ ದುಷ್ಟದಾರವನ್ನು ಅವರನ್ನು ದಮನ ಮಾಡುವಂತಹ ಆ ಸಾಧ್ಯ ಇಂದ್ರಿಯ ನಿಗ್ರಹದಿಂದ ಅರ್ಜುನನಿಗೆ ಸಾಧ್ಯವಾಯಿತು. ಕೊನೆಯದಾಗಿ ಹೇಳುವುದಿದ್ರೆ ಈ ಜೂಜು ಎಂಬುದು ಅತ್ಯಂತ ಒಂದು ಹೇಯವಾದಂತಹ ಒಂದು 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 ಕೆಲಸ, ಅದು ಜೂಜು ಅಂತೇಳಿ. ಅಂತಹ ಜೂಜಿನ ಮೂಲಕವಾಗಿ ಸರ್ವಸ್ವ ನಾಶವಾಗ್ತದೆ ಎಂಬುದಾಗಿ ಎಲ್ರಿಗೂ ಗೊತ್ತಿದ್ರು ಕೂಡ ಇಂದು ಅನೇಕ ಬುದ್ಧಿಜೀವಿಗಳು ಕೂಡ ಇಂತಹ ಜೂಜಿನ ಪರಿಣಾಮಕ್ಕೆ ಒಳಗಾಗ್ತಾರೆ. ಜೂಜನ್ನಾಡಿ ಸರ್ವಸ್ವವನ್ನು ಸೋತು ಹೋಗ್ತಾರೆ. ಆದ್ರೆ ಪುರಾಣ ಈ ದೃಷ್ಟಿಯಲ್ಲಿ ಎಂತಹ ದರ್ಶನ ನಮಗೆ ಮಾಡಿಕೊಡ್ತದೆ. ಜೂಜಿನ ಪರಿಣಾಮ ನರಕ ದರ್ಶನ ಎಂಬುದನ್ನು ಧರ್ಮರಾಜನ ವೃತ್ತಾಂತದಲ್ಲಿ ನಮಗೆ ಕಂಡು. ಧರ್ಮದೋಳ್ ನಿರ್ಮಲ ಚಿತ್ತಂ ಧರ್ಮತನಯಂ, ಧರ್ಮದೋಳ್ ನಿರ್ಮಲ ಚಿತ್ತಂ ಧರ್ಮತನಯಂ. ಕನಸಿನಲ್ಲಾದ್ರೂ ಕೂಡ ಇನ್ನೊಬ್ಬನಿಗೆ ಎರಡನ್ನು ಎಣಿಸಿದವ ಧರ್ಮರಾಜ ಅಲ್ಲ. ಹಾಗಾಗಿ ಅಂತಹ ಸಜ್ಜನನಾದಂತಹ ಕೃಷ್ಣ ಭಕ್ತನಾದಂತಹ ಧರ್ಮರಾಜ, ಯುಧಿಷ್ಠಿರನಾದಂತಹ ಧರ್ಮರಾಜ ಒಂದು ಆ ಒಂದು ವ್ಯಾಮೋಹದಿಂದ ಪೂಜಾಡಿದ ಪರಿಣಾಮ ತನ್ನ ಸಮಸ್ತ ಸಂಪತ್ತನ್ನು, ಭೋಗಭಾಗ್ಯವನ್ನು, ಭೋಜನರನ್ನು, ಪರಿಸರನ್ನು, ಸಂಪತ್ತನ್ನು ಕಳೆದುಕೊಂಡು ಕಾಡಿಗೆ ಹೋಗಬೇಕಾದಂತಹ ಅಂತಹ ಧರ್ಮರಾಜ ಅವನಿಗೇನು ಪರಿಣಾಮವಾಯಿತು ಜೂಜಾಡಿದ ಕಾರಣ? ಇದನ್ನು ನಾವು ಸ್ವಲ್ಪ ಪುರಾಣದ ಮೂಲಕವಾಗಿ ವಿಶ್ಲೇಷಿಸಬೇಕು. ಧರ್ಮರಾಜನು ಜೂಜಾಡಬಾರದು, ಆದ್ರೆ ಜೂಜಾಡಿದ್ದಾನೆ. ಸರ್ವಸ್ವವನ್ನು ಕಳೆದುಕೊಂಡದ್ದು ತಪ್ಪು, ವನವಾಸವನ್ನು ಅನುಭವಿಸಿದ್ದು ಅಷ್ಟೇ ಸತ್ಯ. ಆದರೆ ಕೊನೆಯ ಕಾಲದಲ್ಲಿ ಸಶರೀರನಾಗಿ
ಸ್ವರ್ಗಕ್ಕೆ ಹೋಗುವಂತಹ ಒಂದು ಭಾಗ್ಯ ಧರ್ಮರಾಜನಿಗೆ ಮಾತ್ರ ಬಂತು. ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವಂತಹ ಸ್ವರ್ಗಾರೋಹಣ ಮಾಡಿದಂತಹ ಧರ್ಮರಾಜನಿಗೂ ಕೂಡ ಸ್ವರ್ಗವನ್ನೇ ಅವನು ತಲುಪಿದ್ರು ಕೂಡ ಅಂತಹ ಸ್ವರ್ಗವನ್ನು ತಲುಪುವ ಮುಂಚಿತವಾಗಿ ಧರ್ಮರಾಜನಿಗೂ ನರಕ ದರ್ಶನ ಆಯ್ತಂತೆ. ನರಕವನ್ನು ನೋಡುವಂತಹ ಒಂದು ದೌರ್ಭಾಗ್ಯ ಅದು ಧರ್ಮರಾಜ ಸಜ್ಜನನಾದಂತಹ ಧರ್ಮರಾಜನಿಗೆ ಬಂತು ಅಂತ ಆದ್ರೆ ಇದು ಯಾವುದರ ಪರಿಣಾಮ ಎಂಬುದಾಗಿ ನಾವು ಊಹಿಸಬಹುದು. ಇದು ಜೂಜಿನ ಪರಿಣಾಮ. ಹಾಗಾಗಿ ಇಂತಹ ದುಷ್ಕೃತ್ಯವನ್ನು ಮಾಡಿದರೆ ಯಾರೇ ಆಗ್ಲಿ, ಎಷ್ಟು ಒಳ್ಳೆಯವನೇ ಆಗ್ಲಿ, ಜೂಜಿನ ಒಂದು ದೃಷ್ಟಿಗೆ ಬಿದ್ರೆ ಇಂತಹ ಹೇಯವಾದಂತಹ ಜೀವನವನ್ನು ನಡೆಸ್ತಾನೆ. ಅವನಿಗೆ ಯಾವ ದುರ್ಗತಿ ಬರುತ್ತದೆ ಎಂಬುದಕ್ಕೆ ಧರ್ಮರಾಜನೇ ನಮಗೆ ನಿದರ್ಶನವಾಗಿ ಸಿಗುತ್ತಾನೆ. ಹೀಗಾಗಿ ಪುರಾಣದ 10 ಹಲವು ಕಥೆಗಳನ್ನು ನಾವು ಕೇವಲ ಕಾಲ್ಪನಿಕ ಕಥೆಗಳು ಎಂಬುದಾಗಿ ದೃಷ್ಟಿ ಮಾಡದೆ ಅದನ್ನು ಆ ಕಾಲ್ಪನಿಕ ಕಥೆ ಎಂಬುದಾಗಿ ಪರಿಗಣಿಸಿ ಅಂತಹ ಪುರಾಣ ಕಥೆಗಳು ಎಂದೆಂದಿಗೂ ಕೂಡ ಸಾರ್ವಕಾಲಿಕವಾದಂತಹ ಸತ್ಯವನ್ನು ಅದು ಸಾರ್ತಾ ಇವೆ. ಅದನ್ನು ಇವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಅಂತಹ ಪುರಾಣ ಪುರುಷರು ಮಾಡಿ ತೋರಿದಂತಹ ಆ ದಿವ್ಯ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಬೇಕಾಗಿದೆ. ಒಂದು ರಾಮಾಯಣದ ಕಥೆ ಹೇಗೆ ನಡೆಯಿತು ಅಂತ ತಮಗೆಲ್ಲ ಗೊತ್ತಿದೆ. ಕೇವಲ ಮೋಹ, ಕಾಂಚನದ ಮೋಹದಿಂದ ಪತಿವ್ರತೆಯಲ್ಲಿ ಒಬ್ಬರಾದಂತಹ ಸೀತಾಮಾತೆ ಆ ಕಾಂಚನ ಮೃಗವನ್ನು ಬಯಸಿದ್ರಿಂದ ರಾಮನೇ ಅದನ್ನು ಬೆಂಬತ್ತಿ ಹೋದ್ದರಿಂದ ಕಾಂಚನದ ಮೃಗ ಅದು ಸರಿಯಾದಂತಹ ಮೃಗ ಅಲ್ಲ, ಅದು ಕಾಂಚನದ ಮೃಗ ಅಲ್ಲ, ಅದು ಕೃತಕವಾದಂತು ಎಂಬುದಾಗಿ ರಾಮ ಹೇಳಿದ್ರು ಕೂಡ, ಪತಿ ಹೇಳಿದ್ರು ಕೂಡ ಕೇಳದೆ ಅಂತಹ ಕಾಂಚನದ ಹರಿಣವನ್ನು ಬಯಸಿದ ಕಾರಣ ಸರ್ವಶಕ್ತಿಯಾದಂತಹ ಸರ್ವೇಶ್ವರಿಯಾದಂತಹ ಸೀತೆಗೂ ಕೂಡ ಎಂತಹ ಗತಿ ಬಂತು. ರಾಮಾಯಣವೇ ನಡೆಯಬೇಕಾದಂತಹ ಒಂದು ಸ್ಥಿತಿ ಪ್ರಾಪ್ತವಾಯಿತು ಅಂತಂದ್ರೆ ಪುರಾಣ ನಮಗೆ 10 ಜೀವನದ ಪಾಠಗಳನ್ನು ನಮಗೆ ಕಲಿಸಿಕೊಡ್ತದೆ. ಹಾಗಾಗಿ ಇವತ್ತು ನಾವು ಯಾವುದನ್ನು ಹೇಳ್ತೇವೋ ನೀ ಸಾಕು ಮಾಡು ನಿನ್ನ ಪುರಾಣ ಅಂತ ಹೇಳುವಂತಹ ಕಥೆ ಇದೆಯಲ್ಲ, ಈ ಪುರಾಣದ ಮಹತ್ವ ಏನು ಎಂಬುದಾಗಿ ನಿಜವಾಗಿ ಅರಿತರೆ ಅಂತಹ ಸಂದರ್ಭ ಬರ್ಲಿಕ್ಕೆ ಇಲ್ಲ. ಹಾಗಾಗಿ ಪುರಾಣವನ್ನು ನಾವು ವೈಜ್ಞಾನಿಕವಾದಂತಹ ದೃಷ್ಟಿಯಿಂದಲೂ ನೋಡ್ಬೇಕು. ಮಾತ್ರ ಅಲ್ಲ, ಆ ಪುರಾಣವನ್ನು ಪೂಜನೀಯವಾದಂತಹ ದೃಷ್ಟಿಯಿಂದಲೂ ನೋಡ್ಬೇಕು. ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಇದು ಹರಿದಾಸರು ಮಾಡಿದವಾಗ ಮಾತ್ರ ಹರಿಕಥೆಯ ಮೂಲಕವಾಗಿ ಇದು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಎಂಬುದು ನನ್ನ ಅಭಿಪ್ರಾಯ. ಎಷ್ಟು ಪುರಾಣ ಪ್ರಜ್ಞೆಯ ಮೂಲಕವಾಗಿ ಈ ತಿಳುವಳಿಕೆಯನ್ನು ಅಥವಾ ಯಥಾಸಾಧ್ಯ ನಾನು ನಿವೇದಿಸಿಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ 2ನೆಯ ಉಪನ್ಯಾಸ ಮಾಲಿಕೆಯಾಗಿ ನನಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಹರಿಕಥಾ ಪರಿಷತ್ತು ಸಂಸ್ಥೆಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಮಹಾಬಲ್ ಶೆಟ್ರಿಗೆ. ಒಂದು ಪ್ರಶ್ನೆ ನಂದು. ತಮ್ಮ ಗುರುಗಳು ಡಾಕ್ಟರ್ ಶೇಣಿ ಗೋಪಾಲಕೃಷ್ಣ ಭಟ್ರು ನಮಗೆಲ್ಲ ಗೊತ್ತಿರುವ ಹಾಗೆ ಯಾವುದೇ ಒಂದು ಪ್ರಸಂಗಕ್ಕೆ ಅಥವಾ ಯಾವುದೇ ಒಂದು ಪುರಾಣದ ಪಾತ್ರಕ್ಕೆ ನಾವು ಊಹಿಸದೇ ಇರುವಂತಹ ಅಥವಾ ಕಲ್ಪಿಸ್ಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಒಂದು ಹೊಸ ಬೆಳಕನ್ನ ಕೊಡುವಂತಹ ಸಾಮರ್ಥ್ಯ ಇದ್ದವರು. ಅಂತ ಒಂದು ಯಾವ್ದಾದ್ರು ಒಂದು ಘಟನೆಯನ್ನ ಅವರ ಹರಿಕಥೆಯಲ್ಲಿ ಅಥವಾ ಅವರ ತಾಳಮದ್ದಳೆಯ ಅರ್ಥಗಾರಿಕೆಯಲ್ಲಿ ತಾವು ಕೇಳಿದಿದ್ರೆ ಒಂದು ಘಟನೆಯನ್ನು ಹೇಳ್ಬೋದಾ ಅಂತ. ನಮ್ಮ ಗುರುಗಳಾದಂತಹ ಹರಿದಾಸ ಡಾಕ್ಟರ್ ಶೇಣಿ ಗೋಪಾಲಕೃಷ್ಣ ಭಟ್ರು ತಾಳಮದ್ದಳೆಯ ಒಂದು ವಿಶೇಷ ಕೂಟದಲ್ಲಿ ಕಾಸರಗೋಡಿನಲ್ಲಿ ಅವರನ್ನು ಮೇರು ಕಲಾವಿದರೊಂದಿಗೆ ಅವರ ಆ ಕೂಟದಲ್ಲಿ ಅವರಿಗೆ ಭೀಷ್ಮಾರ್ಜುನ ಪ್ರಸಂಗದ ಭೀಷ್ಮನ ಅರ್ಥವನ್ನು ಅವರು ಹೇಳುವಂತಾಯಿತು. ಹಿರಿಯರಾದಂತಹ ಮಲ್ಪೆ ಹರಿದಾಸ ಶಂಕರ ಸಾಮುಗರ ಶ್ರೀಕೃಷ್ಣ, ಮಲ್ಪೆ ರಾಮದಾಸ್ ಸಾಮುಗರ ಅರ್ಜುನ, ಹರಿದಾಸ್ ಶೇಣಿ ಗೋಪಾಲಕೃಷ್ಣ ಭಟ್ರ ಭೀಷ್ಮ, ಪೆರ್ಲ ಕೃಷ್ಣ ಭಟ್ರ ಕೌರವ ಹಾಗೂ ಉಜಿರೆ ಈಶ್ವರ ಭಟ್ ಅವರ ಅಭಿಮನ್ಯು
ಅರ್ಥಗಾರಿಕೆ. ನನಗೂ ಕೂಡ ಆ ಸಂದರ್ಭದಲ್ಲಿ ನಮ್ಮ ಗುರುಗಳ ಎದುರಿಗೆ ಧರ್ಮರಾಜನ ಅರ್ಥವನ್ನು ಹೇಳುವಂತಹ ಒಂದು ಸಂದರ್ಭವನ್ನು ನನಗೆ ಒದಗಿಸಿಕೊಟ್ರು. ಅಂತಹ ಒಂದು ವಿಶೇಷವಾದಂತಹ ತಾಳಮದ್ದಲೆ ಕಾಸರಗೋಡಿನಲ್ಲಿ, ಕನ್ನಡದ ನೆಲವಾದಂತಹ ಕಾಸರಗೋಡಿನಲ್ಲಿ ನಡೆದುದನ್ನು ನಾನು ಕೇಳಿದ್ದೇನೆ. ಇದು ನಿಜವಾಗಿಯೂ ಅಂತಹ ಒಂದು ತಾಳಮದ್ದಲೆಯನ್ನು ನೋಡಿದವಾಗ ಮೈ ನವಿರೇಳ್ತಾ ಇತ್ತು. ಪ್ರಾಯಶಃ ನನ್ನ ಜೀವಮಾನದಲ್ಲಿ ಅಂತಹ ಒಂದು ತಾಳಮದ್ದಲೆಯನ್ನು ನಾನು ಈವರೆಗೂ ನೋಡ್ಲಿಲ್ಲ ಅಂತಲೇ ಹೇಳ್ಬೋದು. ಇದು ನನ್ನ ಅನುಭವ. ಹಾಗೆ ವಿಶೇಷವಾಗಿ ಯಾವ ರೀತಿಯಿಂದ ಯಾರೇ ಕೂಡ ಈ ಪುರಾಣದಲ್ಲಿ ಅಥವಾ ಈ ತಾಳಮದ್ದಲೆಯ ಅರ್ಥಗಾರಿಕೆಯಲ್ಲಿ ತನ್ನ ಎದುರು ಬಂದ್ರು ಕೂಡ ಅವೆಲ್ಲವೂ ಕೂಡ ಸಮರ್ಥವಾಗಿ ನಿಭಾಯಿಸಬಲ್ಲಂತಹ ಒಬ್ಬ ಅದ್ವಿತೀಯ ಕಲಾವಿದ, ಮೇರು ಕಲಾವಿದ, ಶತಮಾನಕ್ಕೊಬ್ಬರು ಬರುವಂತಹ ಕಲಾವಿದರು ನಮ್ಮ ಗುರುಗಳಾದಂತಹ ಹರಿದಾಸ್ ಶೇಣಿ ಗೋಪಾಲಕೃಷ್ಣ ಭಟ್ರು. ಇನ್ನೊಂದು ವಿಷಯವನ್ನು ನಾನು ಕೂಡ ಹೇಳಬೇಕಾಗ್ತದೆ. ಒಮ್ಮೆ ಗುರುಗಳಾದಂತಹ ಶೇಣಿ ಗೋಪಾಲಕೃಷ್ಣ ಭಟ್ರಲ್ಲಿ ನನಗೊಂದು ಸಂಶಯ ಬಂದ ಬಗ್ಗೆ ನಾನು ಅವರಲ್ಲಿ ಪ್ರಶ್ನಿಸಿದ್ದೆ. ಅದು ಜಯ ವಿಜಯರ ಕಥೆಯ ಸಂಬಂಧವಾಗಿ. ವೈಕುಂಠ ಲೋಕದಲ್ಲಿ ದ್ವಾರಪಾಲಕರಾದಂತಹ ಜಯ ವಿಜಯರಿಗೆ ಅಲ್ಲಿ ಋಷಿಗಳ ಸನಕ ಸನಂದಾದಿಗಳ ಶಾಪ ಬಂತು. ಆ ಶಾಪ ಹೇಗೆ ಬಂತು ಮತ್ತು ಶಾಪ ಹೇಗೆ ಬಂತು ಎಂಬುದರ ಕುರಿತಾಗಿ ನಾನು ಅವನಿಗೆ ಪ್ರಶ್ನಿಸಿದೆ. ಯಾಕಂದ್ರೆ ವೈಕುಂಠ ಲೋಕದಲ್ಲಿ ಶಾಪ ಕೊಡುವಂಥದ್ದಿಲ್ಲ. ಎಲ್ಲ ತಾಪಗಳನ್ನು ಶೋಕಗಳನ್ನು ಮೀರಿ ನಿಂತಹ ಲೋಕ. ಜಿತೇಂದ್ರಿಯರಾದಂತಹ ಸನಕಾದಿ ಋಷಿಗಳಿಗೂ ಕೋಪ ಬರ್ಲಿಕ್ಕೂ ಇಲ್ಲ. ಕೋಪ ಬರುವಂತಹ ಪ್ರದೇಶವಲ್ಲ, ಕೋಪ ಬರ್ಲಿಕ್ಕೂ ಇಲ್ಲ. ಮಾತ್ರವಲ್ಲ, ನಿತ್ಯವೂ ಕೂಡ ಇವರು ನೋಡುವಂತವ್ರು. ಹಾಗಿದ್ರೆ ದ್ವಾರಪಾಲಕರಾದಂತಹ ಜಯ ವಿಜಯರಿಗೆ ಪುನಃ ಭೂಲೋಕಕ್ಕೆ ಬರಬೇಕು ಎಂಬುದಾಗಿ ಯಾಕೆ ಶಾಪ ಬರ್ಲಿಕ್ಕೆ ಕಾರಣ ಆಯ್ತು? ಅಂತಹ ಲೋಕದಲ್ಲಿ ಎಲ್ಲ ಕೋಪ ತಾಪಗಳನ್ನು ಬಿಟ್ಟಂತಹ ವೈಕುಂಠದಲ್ಲಿ ಅವರಿಗೆ ಶಾಪ ಕೊಡ್ಲಿಕ್ಕೆ ಕಾರಣ ಏನು? ಸಿಟ್ಟು ಬರ್ಲಿಕ್ಕೆ ಕಾರಣ ಏನು? ಯಾಕೆ ಅವರಿಗೆ ಈ ಸ್ಥಿತಿ ಆಯ್ತು ಅಂತ ನಾನು ಅವರಲ್ಲಿ ಕೇಳಿದವಾಗ ಅವರು ಬಹಳ ಸುಲಭವಾಗಿ ಅದನ್ನು ಹೇಳಿದ್ರು. ಅವ್ರು ಹೇಳಿದ್ರು, ಯಾಕಂದ್ರೆ ಇದು ಸುಲಭವಾಗಿ ಉತ್ತರ ಕೊಡುವಂತದ್ದಲ್ಲ. ಸಾಮಾನ್ಯವಾಗಿ ಇದು ವಿಷ್ಣುವಿನ ಲೀಲೆ ಅಂತ ಹೇಳ್ಬೋದು. ಆದ್ರೆ ಇದಕ್ಕೊಂದು ಅರ್ಥ ಇದೆ. ಯಾಕಂದ್ರೆ ನಮ್ಮ ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಅವರಿಗೊಂದು ಪ್ರಮೋಷನ್ ಬೇಕಿತ್ತು. ದ್ವಾರದವರೆಗೆ ಬಂದಿದ್ದಾರೆ, ಒಳಗೆ ಪ್ರವೇಶಕ್ಕೆ ಹೋಗ್ಬೇಕಾದ್ರೆ ಅವರಲ್ಲಿ ಏನೋ ಒಂದು ಹುಳುಕಿತ್ತು. ಆ ಹುಳುಕು ಅಂತಂದ್ರೆ ಅಹಂಕಾರ. ಅಂತಹ ಅಹಂಕಾರವನ್ನು ನೀಗುವುದಕ್ಕಾಗಿ ಮಹಾವಿಷ್ಣುವೆ ಆಡಿದಂತಹ ಒಂದು ಆಟ ಇದು, ಒಂದು ನಾಟಕ ಇದು. ಹಾಗಾಗಿ ಅವರು ಪುನಃ ಭೂಲೋಕಕ್ಕೆ ಹೋಗ್ಬೇಕಾಯ್ತು. ಪರಿಶುದ್ಧರಾಗಿ ಮತ್ತೆ ಒಳಗೆ ಪ್ರವೇಶ, ಅಲ್ಲಿವರೆಗೆ ಪ್ರವೇಶ ಮಾಡಿದ್ದಾರೆ. ಇದನ್ನು ಗುರುಗಳಾದಂತಹ ಗೋಪಾಲಕೃಷ್ಣ ಭಟ್ರು ಬಹಳ ಸುಂದರವಾದಂತಹ ರೀತಿಯಲ್ಲಿ ನನಗೆ ಮನವರಿಕೆ ಮಾಡಿಕೊಟ್ರು. ಇದು ಒಂದು ವಿಶೇಷವಾದಂತಹ ಘಟನೆ ನನಗೆ ಶ್ರೇಣಿಯಲ್ಲಿ ಇನ್ನೊಂದು ಶ್ರೇಣಿಯವರ ಹರಿಕಥೆಯ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿ. ಶ್ರೇಣಿಯವರ ಹರಿಕಥೆಯ ವೈಶಿಷ್ಟ್ಯ, ಅದರ ಬಗ್ಗೆ ಒಂದು ಎರಡು ಮಾತು. ಶ್ರೇಣಿಯವರ ಹರಿಕಥೆಯಲ್ಲಿ 2 ತಾಸಿನ ಹರಿಕಥೆ ಆದ್ರೆ ಸುಮಾರು 1-1.5 ತಾಸು ಪೀಠಿಕೆ ಆಗ್ತದೆ. ಯಾಕಂದ್ರೆ ಪೀಠಿಕೆ ಒಂದು ಕಥೆಯ ಎಸೆನ್ಸ್ ಇಷ್ಟ. ಅವ್ರು ಹೇಳ್ತಾ ಇದ್ರು, ಕಥೆ ಎಂಬುದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಭಾರತ ರಾಮಾಯಣವನ್ನು ಭಾಗವತವನ್ನು ತಿಳಿದವರು ಯಾರೂ ಇಲ್ಲ. ಆದ್ರೆ ನಾವು ಕೇವಲ ಕತೆ ಹೇಳಬಾರ್ದು, ಆ ಕಥೆಯಲ್ಲಿರುವಂತಹ ಸಂದೇಶವನ್ನು ಹೇಳಬೇಕು. ಇಡೀ ಕಥೆಯನ್ನು ಪೀಠಿಕೆಯಲ್ಲಿ ಅವರು ಅದನ್ನು ಹೇಳ್ತಾ ಇದ್ರು. ಯಾಕಂದ್ರೆ ಅದರ ಸಂದೇಶ, ಅದರ ಸಾರ ಏನು? ಪೀಠಿಕೆ ಎಂಬುದು ಆ ಕಥೆಯ ಸಾರ. ಕಥೆ ಒಂದು ಕೇವಲ ಮಾಧ್ಯಮ ಹೊರತು ಮತ್ತೇನು ಅಲ್ಲ. ಅಂತಹ ಮಾಧ್ಯಮವನ್ನು ಪೀಠಿಕೆಯ ಮೂಲಕವಾಗಿ ಅದರಲ್ಲಿ ಅಂತರ್ಗತವಾದಂತಹ ತತ್ವವನ್ನು ಜನರಿಗೆ ತಿಳಿಯ ಹೇಳ್ತಾ ಇದ್ರು. ಪ್ರಾಯಶಃ ಅದು ಕೆಲವರಿಗೆ ಬೋರು ಹೊಡಿಸಿದ್ರು ಬರ್ಬೋದು. ಯಾಕಂದ್ರೆ ಅದು ಅರ್ಥ ಆಗ್ಬೇಕು ಆ ತತ್ವ. ಅಂತಹ ತತ್ವ ಅರ್ಥ ಮಾತ್ರ ಅದು ಅರ್ಥ ಆಗಿತ್ತು. ಆದ್ರಿಂದ ಶ್ರೇಣಿಯವರು ಯಾವಾಗಲೂ ಹೇಳ್ತಾ ಇದ್ರು, ಕಥೆಯಲ್ಲಿ ಪೀಠಿಕೆಯೇ ಮುಖ್ಯವಾದ್ದು, ಪ್ರಾಮುಖ್ಯವಾದಂತಹ ಸ್ಥಾನ ಅದು ಪೀಠಿಕೆ ಕೊಡ್ಬೇಕು ಎಂಬುದಾಗಿ. ಮತ್ತೊಂದು ವಿಶೇಷವಾಗಿ ಅವರ ಹರಿಕಥೆಯ ಬಗ್ಗೆ ನಾನು ಹೇಳಬೇಕಂತಿದ್ರೆ, ಅವರು ಯಾವುದೇ ಸಂದರ್ಭದಲ್ಲಿ, ಉದಾಹರಣೆಗಾಗಿ ದ್ರೌಪದಿ ವಸ್ತ್ರಾಪಾರ, ಅಕ್ಷಯಾಮರ ಇದನ್ನು ತಗೊಳ್ಳಿ, ಭಾವುಕರಾಗುವಂತಹ ಸಂದರ್ಭ ಇಲ್ಲ. ಭಾವುಕನಾಗಿ ಒಬ್ಬ ಹರಿದಾಸ ಅಳಬಾರದಂತೆ ಅವ್ರು ಹೇಳ್ತಾ ಇದ್ರು. ಹರಿಕಥೆಯಲ್ಲಿ ಭಾವುಕನಾಗಬಾರ್ದು. ಅವರ ಅರ್ಥದಲ್ಲಿ ಭಾವುಕನಾಗುವುದಾದ್ರೆ ಒಂದು ರೀತಿಯಲ್ಲಿ ಸ್ವಲ್ಪ ಕುಬ್ಜವಾದಂತಹ ರೀತಿ ಆಗ್ತದೆ. ಹರಿದಾಸನಾದನು ಭಾವುಕನಾಗಬಾರ್ದು, ಗಂಭೀರನಾಗಿರಬೇಕು. ಭಾವುಕತೆ ಅದು ಸಲ್ಲದು ಹರಿಕಥೆಯಲ್ಲಿ. ಅದೊಂದು ದಿವ್ಯವಾದಂತಹ ಲೋಕ. ಹರಿಕಥಾ ಪ್ರಪಂಚವೆಂಬುದು ದಿವ್ಯವಾದಂತಹ ಲೋಕ.
ಅದೊಂದು ದಿವ್ಯ ತತ್ವ ಸಂದೇಶಗಳನ್ನು ನೀಡುವಂತಹ ಒಂದು ವಿಶಿಷ್ಟವಾದಂತಹ ಉಪಾಧಿ ಹರಿಕತೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಅವರು ಪೀಠಿಕೆಗೆ ಪ್ರಧಾನ ಹೊರತು ಕತೆಗೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾ ಇರಲಿಲ್ಲ. ಇದು ನಾನು ಹರಿದಾಸರಾದಂತಹ ಶೇಣಿ ಗೋಪಾಲಕೃಷ್ಣ ಹರಿಕತೆಯಲ್ಲಿ ಕಂಡುಕೊಂಡಂತಹ ಅಂಶ. ಧನ್ಯವಾದ.